ಬಾಗಲಕೋಟೆ ಸುಸೂತ್ರ ದಾವಣಗೆರೆಯ ಟೆನ್ಷನ್ ಪಟ್ಟು ಬಿಡದ ಸಾದಿಕ್ ಗೈರಾಗಿದ್ಯಾಕೆ ಜಮೀರ್ ಕೋಟೆ ಪಾರುಪತ್ಯ ಯಾರದ್ದು ಕೈಕಮಲ ಟಫ್ ಫೈಟ್ ಬೈ ಎಲೆಕ್ಷನ್ ಅಖಾಡ ಬೈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂತದ್ದು ದಾವಣಗೆರೆ ದಕ್ಷಿಣ ಬಿಕಾಸ್ ಅಲ್ಲಿರುವಂತ ಗೊಂದಲ ಕಾಂಗ್ರೆಸ್ ನಲ್ಲಿ ಮನೆ ಮಾಡಿರುವಂತಹ ಒಂದು ಅಸಮಾಧಾನ ಇದೆಯಲ್ಲ ಸ್ಪೆಷಲಿ ಮುಸ್ಲಿಂ ಸಮುದಾಯದ ಆಕ್ರೋಶ ಇದೆಯಲ್ಲ ಅದು ಕಾಂಗ್ರೆಸ್ ಅನ್ನ ಸುಡುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಏಕೆಂದ್ರೆ ಗೆಲ್ಲಬಹುದಾಗಿದ್ದಂತ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಸಮಾಧಾನನೇ ತಡಕಾಗುತ್ತಾ ತಡೆ ಹಾಕುತ್ತಾ ಬ್ರೇಕ್ ಹಾಕ್ಬಿಡುತ್ತಾ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿಬಿಡುತ್ತಾ ಇಷ್ಟು ದಿನನೂ ಕೂಡ ಕಾಂಗ್ರೆಸ್ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಂತ ಸಾಕಷ್ಟು ಜನ ನಾಯಕರು ಕಾರ್ಯಕರ್ತರು ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ ಸಹಜವಾಗಿ ಅಲ್ಲಿರುವಂತಹ ಅಸಮಾಧಾನ ಎದ್ದು ಕಾಣಿಸ್ತಾ ಇದೆ ಬಹಿರಂಗವಾಗಿ ಕಾಣಿಸ್ತಾ ಇದೆ ಅದರಲ್ಲೂ ನಿನ್ನೆ ಸಾದಿಕ್ ಪೈಲ್ವಾನ್ ಅವರ ನಾಮಿನೇಷನ್ ಅನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಡೆಸಿದಂತ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಯಿತು ರಿಜ್ವಾನ್ ಅರ್ಷದ್ ಅವರನ್ನ ಕಳಿಸಲಾಗಿತ್ತು ಸಲೀಂ ಅಹಮದ್ ಅವರನ್ನ ಕೂಡ ಕಳಿಸಲಾಗಿತ್ತು ಆದ್ರೆ ಅದ್ಯಾವುದೂ ವರ್ಕೌಟ್ ಆಗ್ಲಿಲ್ಲ ಸ್ವತಃ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ್ರಂತೆ ಅವರನ್ನ ಮನವೊಲಿಸಿ ಅಂತ ಆದ್ರೂ ಕೂಡ ಆಗ್ಲಿಲ್ವಂತೆ ಕುತೂಹಲಕಾರಿ ಘಟ್ಟದಲ್ಲಿ ಬೈ ಎಲೆಕ್ಷನ್ ಇದೆ ದಾವಣಗೆರೆಯಲ್ಲಿ ತಣ್ಣಗಾಗದ ಬಂಡಾಯ ಹಿಂದೆ ಸರಿತಾ ಇಲ್ಲ ಸಾದಿಕ್ ಪೈಲ್ವಾನ್ ಜಮೀರ್ ಜಾಣ ನಡೆ ಎಸ್ಎಸ್ಎಂ ರಣತಂತ್ರ ಏನು ಹಾಗಾದ್ರೆ ಇಬ್ಬರ ಜಗಳ ಬಿಜೆಪಿಗೆ ಲಾಭ ಆಗತ್ತಾ ಸ್ಪೆಷಲಿ ಮುಸ್ಲಿಂ ಸಮುದಾಯದ ಅಸಮಾಧಾನ ಅನ್ನುವಂಥದ್ದು ಬಿಜೆಪಿಗೆ ವರದಾನ ಆಗುತ್ತಾ ಎಸ್ಡಿಪಿಐ ಅಲ್ಲಿ ಮುಸ್ಲಿಂ ವೋಟ್ಗಳನ್ನ ಈ ಬಾರಿ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸ್ತಾರ ಬಾಗಲಕೋಟೆಯಲ್ಲಿ ಕೈ ಕಮಲ ಟಫ್ ಫೈಟ್ ಇದೆ ಕ್ಷೇತ್ರ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕೂಡ ಅಲ್ಲಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು ಕಳೆದುಕೊಂಡ ಕ್ಷೇತ್ರವನ್ನ ದಕ್ಕಿಸ್ಕೊಳ್ಳಿಕ್ಕೆ ಬಿಜೆಪಿ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಘಟಾನುಘಟಿ ನಾಯಕರು ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಚರಂತಿ ಮಠ ವರ್ಸಸ್ ಉಮೇಶ್ ಮೇಟಿ ಗೆಲ್ಲೋರು ಯಾರು 4ನೇ ತಾರೀಕುವರೆಗೂ ಕಾಯಲೇಬೇಕು ಆದ್ರೆ ಅಲ್ಲಿ ಹೋರಾಟ ಪ್ರಚಾರದ ಅಬ್ಬರ ಭರಾಟೆ ಜೋರಾಗಿದೆ ವಿಜೇಂದ್ರ ಮತ್ತು ಸಾಹುಕಾರ್ ಪ್ರತಿಷ್ಠೆಯ ಫೈಟ್ ವಿಜೇಂದ್ರಗೆ ಸ್ಪೆಷಲಿ ಅದು ಲಿಂಗಾಯತ ಬಾಹುಳ್ಯ ಕ್ಷೇತ್ರ ಬೇರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ಅನ್ನ ಕೊಡ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದಿನ 3 ಉಪಚುನಾವಣೆಯಲ್ಲೂ ಕೂಡ ಹೀನಾಯವಾಗಿ ಸೋತಂತ ಹಿನ್ನೆಲೆಯಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ 2ರಲ್ಲಿ ಒಂದಾದ್ರೂ ಗೆಲ್ಲಬೇಕು ಅನ್ನುವಂತ ಚಾಲೆಂಜ್ ಅಂತೂ ಇದ್ದೇ ಇದೆ ನಮ್ಮ ಜೊತೆ ದಾವಣಗೆರೆ ದಕ್ಷಿಣದಲ್ಲಿ ಸುಭಾನ್ ಸಾಬ್ ಅವರು ಸ್ಪರ್ಧೆಯನ್ನ ಮಾಡಿದ್ರು ಕಾಂಗ್ರೆಸ್ನಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೋಸ್ಕರ ದುಡಿತಾ ಇದ್ರಿ ಟಿಕೆಟ್ ಸಿಗುವಂತ ವಿಶ್ವಾಸ ಇತ್ತು ಅದಾದ್ಮೇಲೆ ಟಿಕೆಟ್ ಸಿಗ್ಲಿಲ್ಲ ನೀವು ಸ್ಪರ್ಧೆ ಮಾಡಿದ್ರಿ ಈಗ ಉಚ್ಚಾಟನೆ ಮಾಡ್ಲಾಯ್ತು ಅಲ್ಲಿನ ಜಿಲ್ಲಾಧ್ಯಕ್ಷರನ್ನೇ ಉಚ್ಚಾಟನೆ ಮಾಡ್ಲಾಯ್ತು ಏನ್ ಹೇಳ್ತೀರಾ ಸರ್ ಸಮಾಜದ ನಾವು ಮುಸ್ಲಿಮ್ಸ್ ಆಗಿ ನಾವು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರು ತಾನೆ ಅಲ್ಲ 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 ಕಾರ್ಮಿಕ ವಿಭಾಗ ಓಕೆ ಓಕೆ ನಾನು ಅಲ್ಪಸಂಖ್ಯಾತರಿಗೆ ಇಲ್ಲಿ ಟಿಕೆಟ್ ಕೇಳಿದ್ಕೆ ಇಲ್ಲಿ ಪ್ರಭಾವಿ ನಾಯಕರಿಗೆ ಇಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರುವಂತ ನಮ್ಮ ದಕ್ಷಿಣ ಕ್ಷೇತ್ರ ಇದು 80ರಿಂದ 85,000 ಮತಗಳು ಇದಾವ ನಮ್ಮ ಈ ಜಿಲ್ಲೆಯಲ್ಲಿ ಗೆಲ್ಲುವಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ದಕ್ಷಿಣ ಕ್ಷೇತ್ರ ಇಲ್ಲಿ ನಾವು ಟಿಕೆಟ್ ಕೇಳಿದ್ಕೆ ಪ್ರಭಾವಿ ರಾಜಕಾರಣಿಗಳು ಎಲ್ಲ ಪ್ರಭಾವಿ ಯಾವ್ದೇ ಹೆಸರು ಹೇಳೋದಿಲ್ಲ ಪ್ರಭಾವಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ವಂಶಕ್ಕೆ ಟಿಕೆಟ್ಬೇಕಂತೇಳಿ ಹಠ ಹಿಡಿದು ಇನ್ನೇನ್ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಮಲ್ಲಿಕಾರ್ಜುನ್ ಅವರು ಅಂತ ಹೇಳಿ ಅತ್ಲ ಇನ್ನೇನಿದೆ ಬಾಕಿ ಏನು ಉಳ್ಕೊಂಡಿದೆ ಇವಾಗ ನೀವು ಇನ್ನು ಹೆಸರನ್ನ ಮುಚ್ಚಾಕೊಳ್ಳೋದ್ರಲ್ಲಿ ಅಂತ ಹೌದೌದು ಸರ್ ಮಲ್ಲಿಕಾರ್ಜುನ್ ಅವ್ರು ಅಟಕ್ ಬಿದ್ದು ಅವ್ರ ಮಗನಿಗೆ ಟಿಕೆಟ್ ತಗೊಂಡ್ ಬಂದ್ರು ಅವ್ರ ಅಟಕ್ ಬಿದ್ದೆ ಬೀಳ್ತಾರೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದೇಳಿ ಅದನ್ನೇ ಸರ್ ಹೈಕಮಾಂಡ್ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿದೆ ಅಲ್ಪಸಂಖ್ಯಾತರಿಗೆ ದುಡಿಯಾಕ್ ಇಟ್ಕೊಂಡಿದೆ ಹೈಕಮಾಂಡ್ ಅವರು ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತ ವೋಟ್ ಬೇಕು ಅವ್ರಿಗೆ ವೋಟ್ ಬೇಕು ಯಾವ್ದೇ ಅಂತ MLA ಕ್ಯಾಂಡಿಡೇಟ್ MLA ಟಿಕೆಟ್ ಕೊಡೋ ಅಂತದ್ ಅವ್ರಿಗಿಲ್ಲ ಸುರ್ಜೇವಾಲಾ ಅವ್ರಿಗಾಗ್ಲಿ ಮಾನ್ಯ DK ಶಿವಕುಮಾರ್ ಅವ್ರು ಹೇಳ್ತಾರೆ ನಮಗೆ ಮುಸಲ್ಮಾನರು ಬ್ರದರ್ಸ್ ನೀವೆಲ್ಲ ಅಂತ ಆಯಿಂದ ನಾಯಕರು ಸಿದ್ದರಾಮಯ್ಯನವರು ಆಯಿಂದ ನಾಯಕರಾಗಿ ಇಲ್ಲೊಂದು ಆಯಿಂದಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ಸಕ್ಕಾಗಿಲ್ಲ ಅವ್ರ ಕೈಯಿಂದ ಹಣವಂತರಿಗೆ ಪ್ರಭಾವಿ ಇರೋಂತರಿಗೆ ಮನೆಗ್ ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಮುಸಲ್ಮಾನರಿಗೆ ಕೊಟ್ರೆ ಸೋಲ್ತಾರ ಅಂತ ಅವ್ರ ಅಭಿಪ್ರಾಯ ಅಂತೆ ಸರ್ 224 ಕ್ಷೇತ್ರದಲ್ಲಿ
ನಾವು ಕಾಂಗ್ರೆಸ್ನವರು ಇನ್ನು 137 136 ಗೆದ್ದಿದ್ದೀವಿ, ಇನ್ನೊಂದು 87 86 ಕ್ಷೇತ್ರ ಸೋತಿದೀವಿ. ಅಲ್ಲಿ ಎಷ್ಟು ಜನ ಮುಸಲ್ಮಾನರಿಗೆ ಕೊಟ್ಟಿದ್ರು ಸರ್? ಅಲ್ಲಿ ಯಾಕೆ ಸೋತ್ರು ಮತ್ತೆ ಅವರು? ಇಲ್ಲಿ ಅಲ್ಪಸಂಖ್ಯಾತರ ಅಂದ್ರೆ ನಾವು ನಮ್ನಿ ಪಕ್ಷಗಳಿಗೆ ದುಡಿಯಾಕೆ ಮೊನ್ನೆ ಗೆದ್ರಲ್ಲ ಶಿಗ್ಗಾವಲ್ಲಿ, ಅದು ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ನಿಲ್ಸಲಾಯ್ತು, ಅವರಿಗೆ ಟಿಕೆಟ್ ಕೊಟ್ಟಿದ್ರು, ಗೆದ್ರು ಅವರು. ಹೌದು ಸರ್, ಹೌದು ಗೆದ್ರು. ಇಲ್ಲಿ ಕೊಟ್ಟಿದ್ರು, ಗೆಲ್ತಿದ್ರು. ಸುಮ್ನೆ ಹೇಳಕ್ಕೊಂದ್ ರೀಸನ್ ಬೇಕಾಯ್ತು ಅವರಿಗೆ, ಹೇಳಕ್ಕೊಂದ್ ರೀಸನ್ ಬೇಕಾಯ್ತು, ಕೊಟ್ಬಿಟ್ರೆ ಸೋಲ್ತಾರೆ ಅಂತ. ಅಲ್ಲ, ಇಲ್ಲಿ ಪ್ರಭಾವಿ ಇದಾರಲ್ಲ, ಅವ್ರ ಮನೆತನಕ್ಕೆ ಅವ್ರ ಮನೆಗೆ ಸಂತೋಷ ಪಡಿಸ್ಬೇಕಲ್ಲ, ದುಡ್ಡಿನ ಹೊಡ್ತಾ ಡೀಲ್ ಆಗಿದ್ದಾರೆ. ಸರ್ ಆಗಿರ್ಬೋದು. ಈಗ ಅಲ್ಪಸಂಖ್ಯಾತರಿಗೆಲ್ಲ ಈಗ ನೋಡ್ರಿ, ನಮ್ಮ ಎಲ್ಲಾ ಉಲ್ಮಾಕ ಎಲ್ಲಾ ನಮ್ಮ ಧರ್ಮಗುರುಗಳು ಹೋಗಿ ಸುರ್ಜೇವಾಲಾ ಅವ್ರಿಗೆಲ್ಲ ಮಾತಾಡಿದ್ರು ಕೂಡ ಸುರ್ಜೇವಾಲಾ ನಮ್ಮ ಧರ್ಮಗುರುಗಳಿಗೆಲ್ಲ ಕಡೆಗಣಿಸಿದ್ದಾರೆ. ಅಷ್ಟು ಈ ಮಂತ್ಯಾನ ಬೇಕಾ ಅವರಿಗೆ? ಒಂದು ಈ ಜಿಲ್ಲೆಯಲ್ಲಿ ನೋಡಿ ಸರ್, ಮೊದ್ಲೇ ಹೇಳ್ತೀನಿ, ಈ ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದಾರೆ. ಒಂದು ಶಾಂತನಗೌಡರು, ಶಾಮನೂರ್ ಶಿವಶಂಕರಪ್ಪ, ದಿವಂಗತ ಶಾಮನೂರ್ ಶಿವಶಂಕರಪ್ಪ, ಬಸವರಾಜ್ ಅವರು, ಮಲ್ಲಿಕಾರ್ಜುನ ಅವರು, 4 ಜನ, ಒಂದು MP ಅವರಿದ್ದಾರೆ, 5 ಜನ ಲಿಂಗಾಯತ್ ಸಮುದಾಯ, ಒಂದು ನಮ್ಮ ಮಾಯಕೊಂಡ ಜಗಳೂರು. ಇದೊಂದು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಅಲ್ಲ, ನಿಮ್ ದಾವಣಗೆರೆ ಜಿಲ್ಲೆ ಅಂತಾನೆ ಲೆಕ್ಕ ಹಾಕೊಂಡ್ರೆ ಮತ್ತೆ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಬರ್ತಾರೆ. ಇದಕ್ಕೆ ಹರಪನಹಳ್ಳಿ ಲೋಕಸಭೆಗೆ ಅವರಿಗೂ ಕೊಟ್ಟವ್ರು. 5 ಜನ 6 ಜನ ಆಗ್ತಾರ ಅಲ್ಲಿ. ಒಂದು ಅಲ್ಪಸಂಖ್ಯಾತರಿಗೆ ಕೊಡಾಕೆ ಎಷ್ಟು ಇವರು ಅವಮಾನ ಮಾಡಿದ್ರು, ಎಷ್ಟು ಜನಕ್ಕೆ ಉಚ್ಚಾಟನೆ ಮಾಡ್ತಾರೆ. ಈಗ ನಾವು ಅಲ್ಪಸಂಖ್ಯಾತರು ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು ಸರ್? ನಿಮ್ಗಿನ್ ಯಾರಿದ್ದಾರೆ ಅಂತ ಅವ್ರ ಪ್ರಶ್ನೆ. ನಿಮ್ಗಿನ್ ಯಾರಿದ್ದಾರೆ? ನೀವೇನ್ ಬಿಜೆಪಿ ಓಟ್ ಹಾಕ್ತೀರಾ? ನಿಮ್ ಟಿಕೆಟ್ ಮಿಸ್ ಆಯ್ತಪ್ಪ, ಹೋಗೇನ್ ಬಿಜೆಪಿ ಹಾಕ್ಬಿಡ್ತೀರಾ ಸರ್? ಈಗ ಪ್ರದೀಪ್ ಈಶ್ವರ್ ಮೊನ್ನೆ ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರಿಗೆ ಬಿಜೆಪಿ ಅವರು ಹೆಣ್ಮಕ್ಳಿಗೆಲ್ಲ ಹೇಳಿದ್ರು ಅಂತ. ನಾನ್ ಪ್ರದೀಪ್ ಈಶ್ವರಿಗೆ ಕೇಳಕ್ ಹೇಳ್ತೀನಿ, ನೀವು ನಿಮ್ಮ ಪ್ರಣಾಳಿಕೆಗಳು ತಗೊಂಬರ್ರಿ. ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆ ತಗೊಂಬರ್ರಿ. ನೀವು ಅಲ್ಪಸಂಖ್ಯಾತರ ಬಗ್ಗೆ ನೀವು ಮಾತಾಡಿ ಗೆಲ್ಲೋ ಅಂತದ್ದು ಇಲ್ಲಿ ಇದನ್ನ ನಡೆಯೋದಿಲ್ಲ. ಇಲ್ಲಿ ಆ ಟಾಪಿಕ್ ನಡೆಯೋದಿಲ್ಲ. ತುಮ್ ಹಮಾರೆ ಸಾಥ್ರು ಹಮ್ ತುಮಾರೆ ಸಾಥ್ रहेंगे, ಆ ಟಾಪಿಕ್ ನಡೆಯೋದಿಲ್ಲ. ಅತಿ ಹೆಚ್ಚು ಮೋಸ ಆಗಿರೋದು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅಲ್ಲೇ. ಏನ್ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು? ಸುಭಾನ್ ಸಾಬ್ ಅವ್ರೆ, ಇನ್ನೊಂದು 10 ನಿಮಿಷ ಹಂಗೆ ಫೋನ್ ಸಂಪರ್ಕದಲ್ಲಿ ಇರ್ತೀರಾ? ಮಾತನಾಡಿಸ್ತಾ ಹೋಗ್ತೀನಿ ನಾನು. ಓಕೆ ಸರ್, ಓಕೆ, ಹಂಗೆ ಇರಿ, ಹಂಗೆ ಕೇಳಿಸ್ಕೊಳ್ತಾರಿ, ಮಾತನಾಡ್ತಾ ಹೋಗ್ತೀನಿ. ಇನ್ನ ಸಾದಿಕ್ ಪೈಲ್ವಾನ್ ಬಂಡಾಯ ಎದ್ದಿರುವಂತದ್ದು, ಇದರ ಬಗ್ಗೆ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ರು ಒಮ್ಮೆ ನೋಡೋಣ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಏಕೆಂದರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದ್ವಿ. ಪಕ್ಷದ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡೋಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂಥ ದಿಲೀಪ್ ಗೌಡ್ರು ಇದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ನಟರಾಜ್ ಗೌಡ್ರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರಿಂದನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸ್ಲಿಕ್ಕೆ ಆಗ್ಲೇ ಇಲ್ವಾ ಕಾಂಗ್ರೆಸ್ಗೆ? ಈಗ
ದಾವಣಗೆರೆ ದಕ್ಷಿಣದಲ್ಲಿ ಖಂಡಿತವಾಗಿ ಈಗ ಸಾದಿಕ್ ಪೈಲ್ವಾನ್ ಅವರಿಗೆ ಅವಕಾಶ ಕೊಟ್ಟಿದ್ರೆ ಖಂಡಿತವಾಗಿ ಗೆಲ್ತಿದ್ರು, ಅದರೊಳಗೆ ಯಾವ ಸಂಶಯ ಇಲ್ಲ. ಸಮರ್ಥ್ಗೆ ಕೊಟ್ಟರು ಕೂಡ ಸಮರ್ಥವಾಗಿ ಗೆಲ್ತಾರೆ, ಇನ್ನೊಬ್ರು ಕೊಟ್ಟಿದ್ರು ಕೂಡ ಗೆಲ್ತಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಒಂದು ಪ್ರಬಲವಾದ ಕಾಂಗ್ರೆಸ್ ಭದ್ರಕೋಟೆ ತರ ಆಗಿದೆ. ಜನ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಆಮೇಲೆ ಅದೇ ರೀತಿ ಏನಾಗಿದೆ, ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತಿರ್ಲಿಲ್ಲ. ಸಮರ್ಥ್ಗೆ ಟಿಕೆಟ್ ಯಾಕೆ ಸಿಕ್ತು ಅಂದ್ರೆ ಶಾಮನೂರ್ ಅವರು ತೀರ್ಕೊಂಡ ಮೇಲೆ ಕಾರ್ಯಕರ್ತರ ಅಭಿಪ್ರಾಯ, ನಾವು ಮತಗಟ್ಟೆ ಮಟ್ಟದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡ್ವಿ. 95% ಮತಗಟ್ಟೆ ಲೆವೆಲ್ ಅಲ್ಲಿ ಏನ್ ಹೇಳಿದ್ರು, ಶಾಮನೂರ್ ಕುಟುಂಬದವರಿಗೆ ಕೊಡಿ ಅಂತ ಹೇಳಿ ಅವ್ರ ಮೇಲೆ ಅಭಿಮಾನ, ಆ ಕುಟುಂಬದ ಮೇಲೆ ಅಭಿಮಾನ, ಕಾರ್ಯಕರ್ತರ ಅಭಿಮಾನ, ಜನಸಾಮಾನ್ಯರಿಗೆ ಅಭಿಮಾನ ಕೊಡಿ ಅಂತ ಹೇಳಿ ಒತ್ತಡ ಬಂದಿದ್ರಿಂದ ರಾಜಕೀಯ ಸಮೀಕರಣಗಳಿಗಾಗಿ ನಾವು ಶಾಮನೂರು ಸಮರ್ಥ ಅವರಿಗೆ ಕೊಡ್ಬೇಕಾಗಿ ಬಂದಿದೆ. ಅದು ಅವರು ಕೂಡ ಗೆಲ್ತಾರೆ, ಇವರಾಗಿದ್ರು ಇವ್ರಿಗೆ ಗೆಲ್ತಾರೆ, ಒಳಗೆ ಏನಿಲ್ಲ, ಅರೊಳಗೆ ಅಲ್ಪಸಂಖ್ಯಾತರು ಕೊಡಬಾರ್ದು ಆತರ ಏನಿಲ್ಲ. ಆದ್ರೆ ಕಾಂಗ್ರೆಸ್ ಯಾವತ್ತಿದ್ರು ಕೂಡ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯ ಯಾವ ರೀತಿ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಶಿಗ್ಗಾವಲ್ಲಿ ಏನ್ ಮಾಡಿದ್ರು, ಪಠಾಣ್ ಅವ್ರಿಗೆ ಟಿಕೆಟ್ ಸಿಕ್ತು. ಇನ್ನೊಬ್ರು ಕಾದ್ರೆ ಇವರು ಅವ್ರು ಪ್ರಯತ್ನ ಮಾಡ್ತಾ ಇದ್ರು, ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರು. ಈಗ ನಮ್ಮ ಕೇಳ್ತಾ ಇದ್ದೆ, ಅಜ್ಜಂಪೀರ್ ಖಾದ್ರಿ ಅವರು ಹೋರಾಟ ಮಾಡೋ ಲೆವೆಲ್, ಯುದ್ಧ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೈಕಲ್ಲೆಲ್ಲ ಹೋಗಿ ನಾಮಿನೇಷನ್ ಸಲ್ಲಿಸ್ ಬಂದಿದ್ರು. ಅದಾದ್ಮೇಲೆ ಅವ್ರಿಗೆ ಭರವಸೆ ಕೊಟ್ರಿ, ಆಮೇಲೆ ನಾಮಿನೇಷನ್ ವಾಪಸ್ ಪಡಿಸ್ಕೊಡ್ರಿ. ಆದ್ರೆ ಇದ್ರಲ್ಲಿ ಯಾಕೆ ಆಗ್ಲಿಲ್ಲ, ಇವ್ರನ್ನ ಮನವೊಲಿಸ್ಲಿಕ್ಕೆ ಯಾಕೆ ಆಗ್ಲಿಲ್ಲ? ಜಮೀರ್ ಅಹಮದ್ ಖಾನ್ ಅವ್ರು ಯಾಕೆ ಎಂಟ್ರಿ ಕೊಡ್ಲಿಲ್ಲ? ಇಲ್ಲ ಈಗ ಏನಂದ್ರೆ, ಎಲ್ಲೆಲ್ಲೂ ಪೈಪೋಟಿಗಳು ಇದ್ದೇ ಇರ್ತವೆ. ಪೈಪೋಟಿಗಳಿದ್ದಾಗ ಖಂಡಿತವಾಗಿ ಈಗ ಕಾಂಗ್ರೆಸ್ನ ವ್ಯವಸ್ಥೆ ನಮ್ಮ ಸಾದಿಕ್ ಪೈಲ್ವಾನ್ ಅವರಿಗೆ ಗೊತ್ತಿದೆ. ಅವರು 30 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ನಿಕಟವಾಗಿದ್ದಾರಲ್ಲ, ಸಂಘಟನೆ ಮಾಡ್ತಾ ಇದಾರಲ್ಲ, ಅವರು 30 ವರ್ಷದಿಂದ ಮಾಡ್ತಿದಾರೆ. ಹೌದು, ಇನ್ನು 30 ವರ್ಷ ಮಾಡ್ಬೇಕಾ ಅಂತ ಅವ್ರಿಗೆ ಅಸಮಾಧಾನ. ಯಾಕಂದ್ರೆ ಈಗ ಇವ್ರಿಗೆ ಕೊಟ್ಟಿದ್ದಾರೆ, ಇದೇ ಕಂಟಿನ್ಯೂ ಆಗ್ತದ್ರೆ ಇನ್ನೊಂದು 30 ವರ್ಷ ನಾವೇ ಅವರೇ ಇರ್ತಾರೆ ಅಂತ. ಸಾದಿಕ್ ಪೈಲ್ವಾನ್ ತರ ಇನ್ನೂ 50 ಜನ ನಾಯಕರು ದಾವಣಗೆರೆ ದಕ್ಷಿಣದಲ್ಲೇ ಕಾರ್ಯಕ್ರಮ ಸಂಘಟನೆ ಮಾಡ್ತಾ ಇದ್ದಾರೆ. ಇನ್ನೂ 50 ಜನ ಮಾಡ್ತಿದ್ದಾರೆ. ಕೆಲವರಿಗೆ ಅವಕಾಶಗಳು ಸಿಗ್ತವೆ, ಕೆಲವರಿಗೆ ಅವಕಾಶಗಳು ಸಿಗೋದಿಲ್ಲ. ಇದು ವಾಸ್ತವ. ಒಂದು ಕ್ಷೇತ್ರ ಅಂದ್ರೆ ಒಬ್ಬರಿಗೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ 50 ಜನ ಇದಾರೆ, ಹೌದು, ಇಲ್ಲ ಅಂತಲ್ಲ. 50 ಜನದಲ್ಲಿ ಒಬ್ರಿಗಾದ್ರೂ ಕೊಡಿ ಅಲ್ಪಸಂಖ್ಯಾತರಿಗೆ ಅಂತ ಕೇಳಿ ಸಾದಿಕ್ ಪೈಲ್ವಾನ್ ಅವರು ಓಕೆ ನನಗೆ ಇಲ್ಲ, ಅಟ್ಲೀಸ್ಟ್ ಅಹಿಂದ ವರ್ಗಕ್ಕೋ ಇನ್ನೊಬ್ರು ಯಾರಾದ್ರೂ ಮುಸ್ಲಿಂ ಸಮುದಾಯಕ್ಕಾದ್ರೂ ಕೊಡ್ಬೇಕಾಗಿತ್ತಲ್ಲ ಅಂತಾನೆ ಅವರು ಹೇಳಿದ್ದು. ಈಗ ದಾವಣಗೆರೆ ದಕ್ಷಿಣದಲ್ಲಿ ಕೊಟ್ಟಿಲ್ಲ ಅಂದ್ರೆ ಬೇರೆ ಎಲ್ಲಾ ಕಡೆ ಅಲ್ಪಸಂಖ್ಯಾತರು ಕೊಟ್ಟಿಲ್ಲ ಅಥವಾ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂತ ಯಾರು ಹೇಳಕ್ ಸಾಧ್ಯನಾ? ತಪ್ಪು. ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲರಿಗೂ ಸಿಕ್ಕಿದೆ. ನಮ್ಮಲ್ಲಿ 9 ಜನ MLA-ಗಳಿದ್ದಾರೆ. ಪೃಥ್ವಿ ಕಾಂಗ್ರೆಸ್ ಅಲ್ಲಿ 9 ಜನ MLA-ಗಳಿದ್ದಾರೆ ಅಲ್ಪಸಂಖ್ಯಾತರು, ಮುಸಲ್ಮಾನರು. 2 ಜನ ಮಂತ್ರಿಗಳಿದ್ದಾರೆ, ಒಬ್ರು ಸ್ಪೀಕರ್ ಇದ್ದಾರೆ, 4 ಜನ MLC-ಗಳಿದ್ದಾರೆ, ಒಬ್ರು ಚೀಫ್ ವಿಪ್ ಇದ್ದಾರೆ, ಒಬ್ರು ರಾಜ್ಯಸಭಾ MP ಇದ್ದಾರೆ. ನಮ್ಮಲ್ಲಿ ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಂಡು ಬಹಳ ಜನಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿ ಕ್ಯಾಬಿನೆಟ್ ದರ್ಜೆ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಾಮಾಜಿಕ ನ್ಯಾಯವನ್ನು ಕಾಪಾಡ್ಕೊಂಡು ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ರಾಜಕೀಯ ಬಂದಂತೇನಿಲ್ಲ. ಮತ್ತೆ ಅವಕಾಶಗಳು ಬೇರೆ ಇರ್ತವೆ. ಒಂದು ಚುನಾವಣೆಗೆ ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಅಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಏನಿಲ್ಲ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮಯದಲ್ಲೂ ಗೌರವವನ್ನ, ಅವ್ರಿಗೆ ಅವಕಾಶಗಳನ್ನ ಕೊಟ್ಟಿದೆ, ಈಗಲೂ ಕೊಡುತ್ತೆ, ಮುಂದೆನೂ ಕೊಡುತ್ತೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮನವರು ತೀರ್ಕೊಂಡ ಮೇಲೆ ತೀರ್ಕೊಂಡವ್ರಿಗೆ ವಾಪಸ್ ಅವ್ರಿಗೆ ಟಿಕೆಟ್ ಕೊಡೋದು ಒಂದು ವಾಡಿಕೆ ಬಂದ್ಬಿಟ್ಟಿದೆ. ಆ ರೀತಿ ಅವರ ಕುಟುಂಬದವರ ಮೇಲೆ ಅಲ್ಲಿನ ಕಾರ್ಯಕರ್ತರ ಒತ್ತಡ, ಜನಸಾಮಾನ್ಯರ ಒತ್ತಡಕ್ಕಾಗಿ ಅವ್ರಿಗೆ ಕೊಡಬೇಕಾಗಿ ಬಂತು, ರಾಜಕೀಯ ಸಮೀಕರಣಗಳಿಗಾಗಿ ಕೊಡಬೇಕಾಗಿ ಬಂತು, ಅದು ಕೊಟ್ಟಿದ್ದಾರೆ. ಹಂಗಂತ ಹೇಳಿ ಅಲ್ಪಸಂಖ್ಯಾತರಿಗೆ ಇನ್ನು ಅವಕಾಶಗಳು ಸಿಗ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ ಅಂತ ಏನಿಲ್ಲ. ಆದ್ರೆ ಸಾದಿಕ್ ಪೈಲ್ವಾನ್ ಅವರಾಗ್ಲಿ ಇನ್ನೊಬ್ಬರಾಗ್ಲಿ ಇವತ್ತು ಅವರ ರಾಜಕಾರಣವನ್ನ ಅಂತ್ಯ ಮಾಡ್ಕೊಳ್ಳೋ ಅಗತ್ಯ ಖಂಡಿತವಾಗಿಲ್ಲ. ಈಗ ನಮ್ಮ ನಾಯಕರುಗಳು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಾತನಾಡ್ಸಿ ನಟರಾಜ್ ಗೌಡ್ರೆ. ದಿಲೀಪ್ ಅವರೇ, ನಿಮ್ಮನ್ನು ಮಾತಾಡ್ಸ್ಲಿಕ್ಕೂ ಮುಂಚೆ ನಮ್ಮ ಜೊತೆ ಕಾಂಗ್ರೆಸ್ನ ಮಾಜಿ ಕಾರ್ಮಿಕ ಘಟಕದ, ದಾವಣಗೆರೆ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರು ಇದ್ದಾರೆ. ಅವ್ರನ್ನು ಒಂದೇ ಒಂದು ರಿಯಾಕ್ಷನ್ ತಗೊಳ್ಬಿಡ್ತೀನಿ. ಸುಭಾನ್ ಸಾಬ್ ಅವರೇ ಇದ್ದೀರಾ? ಸರ್ ಇದೀನಿ ಸರ್, ಹೇಳಿ. ನೋಡಿ, 9 ಜನ MLA ಮಾಡಿದೀವಿ, ವಿಧಾನ ಪರಿಷತ್ತಲ್ಲಿ ಅವಕಾಶ ಕೊಟ್ಟಿದ್ದೀವಿ, ರಾಜ್ಯಸಭೆಯಲ್ಲಿ ಅವಕಾಶ ಕೊಟ್ಟಿದ್ದೀವಿ, ಒಬ್ಬರನ್ನ ಸ್ಪೀಕರ್ ಕೂಡ ಮಾಡಿದೀವಿ, 2 ಮಂತ್ರಿ ಮಾಡಿದೀವಿ. ಇನ್ನು ಎಷ್ಟು ಅವಕಾಶ? ಸಾಮಾಜಿಕ ನ್ಯಾಯ ಅಂದ್ರೆ ಅದು ಕಾಂಗ್ರೆಸ್ ಎಲ್ಲಾ ಕಡೆನೂ ಅವಕಾಶ ಕೊಟ್ಟಿದ್ದೀವಿ. ಇಲ್ಲಿ ಶಾಮನೂರ್ ಅವರ ಕುಟುಂಬದ ಪರವಾಗಿ ಆ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯ ಇತ್ತು, ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀವಿ ಅಂತ. ಸಾಮಾಜಿಕ ನ್ಯಾಯ ಅಂದ್ರೆ ನೀವು ಏನ್ ಕರ್ನಾಟಕ ನಮ್ಮ ಇದರಲ್ಲಿ ಕೊಟ್ಟಿದ್ದೀರ, ಅದು ಒಂಥರ ಯಾವ್ದು ಒಂದ್ ಕಡೆ ಇಡೋಣ. ಇಲ್ಲಿ MLC ಕೊಟ್ಟಿರೋದು ಅದು SS ಮಲ್ಲಿಕಾರ್ಜುನ್ ಅಲ್ಲ. ಇಲ್ಲಿ MLC ಅವರು ಸ್ವಂತ ದುಡಿಮೆಯಿಂದ ಅವ್ರು ದುಡಿದು, ಈ ಪಕ್ಷಕ್ಕೆ ದುಡಿದು, ಈ ರಾಜ್ಯದ ನಮ್ಮ ಅಬ್ದುಲ್ ಜಬ್ಬಾರ್ ತಾನೇ ನೀವು ಹೇಳ್ತಿರೋದು? ಅಬ್ದುಲ್ ಜಬ್ಬಾರ್ ಸಾಹೇಬ್ರಿಗೆ ಅವ್ರಿಗೆ ಕೊಟ್ಟಿರೋದು. ಅವ್ರಿಗೆ ಕೊಡಬೇಕಾದ್ರೂ ವಿರೋಧ ಮಾಡಿರೋದು ಇದೇ SS ಮಲ್ಲಿಕಾರ್ಜುನ್. ಅವ್ರಿಗೆ ಕೊಡಬಾರ್ದಂತ ವಿರೋಧ ಮಾಡಿರೋದು ಇದೇ ಮಲ್ಲಿಕಾರ್ಜುನ್. ನಾವು ಕಾಂಗ್ರೆಸ್ ನಮಗೆ ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಈ ದಾವಣಗೆರೆಯಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಮಾಡ್ತಾ ಇರೋಂತವ್ರು ಮಲ್ಲಿಕಾರ್ಜುನ್. ಅವ್ರ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಬೇರೆ ಇರಬಾರ್ದು ಇಲ್ಲಿ. ಶಾಮನೂರು ಕುಟುಂಬಕ್ಕೆ ಮಣಿದಿದೆ. ನಿಮ್ ಒಂದ್ ಲೈನ್ ಹೇಳ್ಬೇಕು ಅಂದ್ರೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅಲ್ವಾ?
ಹೌದು, ಈ ಅವರ ಜಿಲ್ಲೆಯಲ್ಲಿ ಪ್ರಭಾವಕ್ಕೆ, ಎಲ್ಲರೂ- ಅವರ ಹಣಬಲಕ್ಕೆ, ಅವರ ಶಕ್ತಿಗೆ ಮಣಿದಿದ್ದಾರೆ, ಅದಕ್ಕೆ ಅಲ್ಪಸಂಖ್ಯಾತರಿಗೆ ಮಿಸ್ ಆಗಿದೆ ಅಂತ ನೀವು ಹೇಳ್ತಿರೋದು. ಸರ್ ಈ ಜಿಲ್ಲೆಯಲ್ಲಿ ಅವ್ರು ಯಾರಿಗೂ ಸಹಿಸೋದಿಲ್ಲ ಅವರು. ಇಲ್ಲಿರೋ ಶಾಸಕರು ಕೂಡ ಸಿಡಿದಿದ್ದಾರೆ. Okay. ಅವರಿಗೆ ಈ ನಾವು ದಾವಣಗೆರೆ ದಕ್ಷಿಣ ಉತ್ತರ ಒಂದು ಬಿಟ್ರೆ ಅಕ್ಕಪಕ್ಕ ತಾಲೂಕು ನಮ್ಮ ಏನ್ ಕ್ಷೇತ್ರಗಳದ ಯಾರ್ದು ಹಿಡ್ತಾ ಇಲ್ಲ. ಅವ್ರು ಹೋಗಿ ಎಲ್ಲಿ ಅವ್ರಿಗೆ ಕ್ಯಾನ್ವಸ್ ಮಾಡಿ ಇವ್ರು ಗೆಲ್ಸೂ ಇಲ್ಲ. ಅವ್ರ ಪ್ರಭಾವದಿಂದ ಅವ್ರ ಶಕ್ತಿಯಿಂದ ಅವ್ರು ಗೆದ್ದಿರೋದು. ಓಕೆ ಓಕೆ, ಮಾತನಾಡ್ತೀನಿ ಹಾಗೆ ಇರಿ. ಮಲ್ಲಿಕಾರ್ಜುನ್ Okay, ಈ ಜಿಲ್ಲೆಯಲ್ಲಿ ಇಲ್ಲ. ಸುಭಾನ್ ಸಾಬ್ ಅವರೇ, ನಿಮ್ ಪ್ರಶ್ನೆನೂ ಕೂಡ ಪಾಸ್ ಮಾಡ್ತೀನಿ. ನಮ್ಮ ಜೊತೆ ಬಿಜೆಪಿ ವಕ್ತಾರಾಗಿರುವಂತ ದಿಲೀಪ್ ಅವರು ಕೂಡ ಇದ್ದಾರೆ. ದಿಲೀಪ್ ಅವರೇ, ಸಾಕಷ್ಟು ಅಡ್ವಾಂಟೇಜಸ್ಗಳಿದಾವೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕಷ್ಟೇ ಬಿಜೆಪಿ ಗೆಲ್ಲೋದಕ್ಕೀಗ ಆಗತ್ತಾ ಅಂತ? ಇಲ್ಲ ನೋಡಿ, ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವರ್ಸಸ್ ಕುಟುಂಬ ರಾಜಕಾರಣ. ಈಗ ನಮ್ಮಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅದು ದಲಿತ ನಾಯಕನಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಸಾಮಾಜಿಕ ದಿಲೀಪ್ ಅವರೇ, ನ್ಯಾಯ, ಮಾತನಾಡ್ತೀನಿ. ಸಾಮಾಜಿಕ ನಮ್ಮ ನ್ಯಾಯ ಜೊತೆ ಮಾಜಿ ಸಂಸದರಾಗಿರುವಂತ, ಮಾಜಿ ಕೇಂದ್ರ ಸಚಿವರಾಗಿರುವಂತ GM ಸಿದ್ದೇಶ್ವರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸಾಕಷ್ಟು ಗೊಂದಲಗಳಿರುವಂತದ್ದು ದಾವಣಗೆರೆ ದಕ್ಷಿಣದಲ್ಲಿ, ಸ್ಪೆಷಲಿ ಕಾಂಗ್ರೆಸ್ ನಲ್ಲಿ. ನಿಮ್ಮಲ್ಲಿ ಇದ್ದಿದ್ದನ್ನ ಕ್ಲಿಯರ್ ಮಾಡ್ಕೊಂಡ್ರಿ, ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ? ನೋಡಿ, ನಮ್ಮಲ್ಲಿ ಸಾಮಾನ್ಯರಂದ್ರೆ ಸಾಮಾನ್ಯ ಜನಕ್ಕೆ ನಾವು ಕೊಟ್ಟಿದ್ದೀವಿ, ಹಿಂದುಳಿದ ವರ್ಗದವರಿಗೆ. ಅದರಿಂದ ಮತ್ತು ಮುಸ್ಲಿಂ ಜನ ಅಂದ್ರೆ ಬಹಳ ಆಕ್ರೋಶ ಹೋಗಿದ್ದಾರೆ. ಅವರು 12-13 ಜನ ನಿಂತಿದ್ದಾರೆ. ಹೌದು. ಮತ್ತು ನಮಗೂ ಕೂಡ ಬಂದು ಬಹಳ ಜನ ಬಿಜೆಪಿ ಸೇರ್ತಾ ಇದ್ದಾರೆ. ಅದರಿಂದ ನಮಗೆ 100ಕ್ಕೆ 100 ಅತಿ ಹೆಚ್ಚಿನ ಮತದಿಂದ ನಾವು ಜಯಿಸಿದಾಗ್ತೀವಿ. ಸರ್, ಡೂ ಯು ಥಿಂಕ್ ಮುಸ್ಲಿಂ ವೋಟರ್ಸ್ ನಿಮಗೆ ವೋಟ್ ಹಾಕ್ತಾರೆ ಅಂತ? ಆಗ್ತಾರೆ ಅಂತ ನಮಗೆ ಪೂರ್ಣ ವಿಶ್ವಾಸ ಇದೆ ಈ ಸಾರಿ. ಸರ್, ಈಗ ಕಳೆದ ಬಾರಿ ಹೇಳಿ ಸರ್. ಸೇರೋದ್ರಿಂದ ಮತ್ತು ಅವರ ವಾತಾವರಣ ಮಾಡೋದ್ರಿಂದ ಸೇರ್ತದೆ ಅಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದ್ರೆ ಆ ಅಸಮಾಧಾನನ ಅಡ್ವಾಂಟೇಜ್ ಪಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ SDPA ಇಂದಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅಲ್ಲಿಗೆ ಡೈವರ್ಟ್ ಆಗಲ್ಲ, ಅದು ಬಿಜೆಪಿಗೆ ಬರುವಂತ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಅಲ್ಲಿಗೂ ಹೋಗ್ತವೆ, ಬಿಜೆಪಿಗೂ ಬರ್ತವೆ, ಎಲ್ಲರಿಗೂ ಹೋಗ್ತವೆ. ಛಿದ್ರ ಆಗುತ್ತೆ. ಮೊದಲು ಒಂದೇ ಕಡೆಗೆ ಹೋಗ್ತಾ ಇತ್ತು, ಆ ರೀತಿ ಎಲ್ಲ ಛಿದ್ರ ಆಗ್ತವೆ. ಓಕೆ ಓಕೆ ಸರ್, ಈ ಬಾರಿ GM ಸಿದ್ದೇಶ್ವರ್ ಅವರಿಗೆ ಜಾಸ್ತಿ ಸವಾಲು ದಾವಣಗೆರೆ ದಕ್ಷಿಣದಲ್ಲಿ. ಬಿಕಾಸ್ ಅವರ ಬಣದವರಿಗೆ ಕೊಡ್ಸಲಾಗಿದ್ದು, ಶ್ರೀನಿವಾಸ್ ಅವರಿಗೆ ಕೊಡ್ಸಲಾಯಿತು ಟಿಕೆಟ್ ಅನ್ನ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ, ನಿಮಗೂ ಕೂಡ ಗೊತ್ತಿದೆ ಅದು. ಸೊ GM ಸಿದ್ದೇಶ್ವರ್ ಅವರಿಗೆ ಈ ಚಾಲೆಂಜ್, ಈ ಗೆಲುವು ನಮ್ದ ಚಾಲೆಂಜ್ ಅಂತ ಗೆಲ್ಲುವಂತಲ್ಲ, ಒಟ್ಟಿಗೆ ನಮ್ಮ ಬಿಜೆಪಿ ಗೆಲ್ಲಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದೀವಿ ಒಟ್ಟಿಗೆ. ಸರ್, ನಿಮ್ ಜೊತೆನೆ ಇದ್ದವರು ಒಬ್ರು ಹೇಳಿದ್ರು, ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಕಾಂಗ್ರೆಸ್ ಕುಟುಂಬದ ಜೊತೆ ಅಡ್ಜಸ್ಟ್ಮೆಂಟ್, ಅಂದ್ರೆ ಶಾಮನೂರ್ ಕುಟುಂಬದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರುವಂತ ಕಾರಣಕ್ಕೆ ಅಂತ. ನಿಮ್ ರಿಯಾಕ್ಷನ್ ಏನಿದಕ್ಕೆ? ಏನು ಇಲ್ಲ ಅಂತ, ಯಾವೂ ಇಲ್ಲ, ಏನು ಇಲ್ಲ. ನೇರ ಹಣೆ ಇದೆ, ನಾವು ಕೆಲಸ ಮಾಡ್ತಾ ಇದೀವಿ, ಯಾವ ಅಡ್ಜಸ್ಟ್ಮೆಂಟು ಇಲ್ಲ. ಸರ್, ಆಲ್ಮೋಸ್ಟ್ ಕಳೆದ ಬಾರಿ ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಾಗಿತ್ತು, ಈ ಬಾರಿ ST ಸಮುದಾಯಕ್ಕೆ ಟಿಕೆಟ್ ಕೊಡ್ಸ್ಲಿಕ್ಕೆ ಯಾಕೆ ಅಂತ, ಏನ್ ಕಾರಣ ಆಯ್ತು? ನಾವ್ಯಾರು ಕೂಡ ಅವ್ರ ಮುಂದೆ ಗೆಲ್ಲಕ್ಕೆ ಆಗ್ಲಿಲ್ಲ. ಅದಕ್ಕೆ ಹೊಸ ಒಂದು OBC ಒಳಗೆ ಯಾರಿಗಾರು ಕೊಟ್ಟು ಗೆಲ್ಲಿಸ್ಬೇಕು ಅಂತ ಇತ್ತು. ಆ ಮನುಷ್ಯನು ಕೂಡ ಒಳ್ಳೆನು, ಒಬ್ಬ ಸಾಮಾನ್ಯ ವ್ಯಕ್ತಿ, ಅಮಾಲ್ರ ಮಗ. ಅವ್ರಿಗೆ ಕೊಟ್ರೆ ನಿಜವಾಗ್ಲೂ ಕೂಡ ಗೆಲ್ತಾರೆ ಅಂತೇಳಿ ಎಲ್ಲರೂ ಕೂಡ ಜನ ಕಾರ್ಯಕರ್ತರು ಹೇಳಿದ್ರು. ಆ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ, ಅವ್ರು ಗೆದ್ದೇ ಗೆಲ್ತಾನೆ. ಸರ್, ಒಂದು ಟೀಮು ಅಜಯ್ ಕುಮಾರ್ ಅವರಿಗೆ ಕೊಡಬೇಕು ಅಂತ ಓಡಾಟ ಮಾಡ್ತಾ ಇತ್ತು, ನಿಮಗೂ ಗೊತ್ತಿದ್ರೆ. ರೇಣುಕಾಚಾರ್ಯ ಅವರು ಡೆಲ್ಲಿಗೆಲ್ಲ ಹೋಗಿದ್ರು, ಅಲ್ಲಿನ ಮಿನಿಸ್ಟರ್ಗಳನ್ನೆಲ್ಲ ಮೀಟ್ ಗೊತ್ತಿಲ್ಲ. ನಾವ್ಯಾವ ಒಂದು ನೋಡಿ, ನಾವ್ಯಾವ್ದು ಎಲ್ಲಿಗೂ ಹೋಗಿಲ್ಲ. ಯಾರೇನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನೀವ್ ಹೋಗಿಲ್ಲ. ನೀವೇನಾದ್ರೂ ಸಜೆಷನ್ ಕೊಟ್ಟಿದ್ರ ಸರ್? GM ಸಿದ್ದೇಶ್ವರ್ ಸರ್, ನೀವೇನಾದ್ರೂ ಸಜೆಷನ್ ಕೊಟ್ಟಿದ್ರ ಇಂಥವರಿಗೆ ಟಿಕೆಟ್ ಕೊಡಿ ಅಂದ್ರೆ? ಅವ್ರ ಹೆಸರಿಲ್ಲ ಅಂದ್ರು ಅಟ್ಲೀಸ್ಟ್ ಇಂಥ ಸಮುದಾಯಕ್ಕೆ ಕೊಡಿ ಅಂತ ಏನಾದ್ರು ಕೇಳ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ನಾವು ನಮ್ಮಲ್ಲಿ ಒಂದು 4-5 ಜನ ಇದ್ರು, ಅವ್ರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳಿದ್ವಿ, ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಎಲ್ಲರೂ. ಅಜಯ್ನು ಕೂಡ ಸಮಾಧಾನ ಇಲ್ಲ, ಅಸಮಾಧಾನ ಇಲ್ಲ. ಹೌದು ಹೌದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಅವ್ರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಅಲ್ಲ, ನೀವು ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಬಿಟ್ಟು ಅಹಿಂದ ವರ್ಗಕ್ಕೆ ಏನಾದ್ರು ಕೊಡಿ ಅನ್ನುವಂಥದ್ರ ಬಗ್ಗೆ ಏನಾದ್ರು ಬೇಡಿಕೆ ಇಟ್ಟಿದ್ರಾ ಅಂತ ಕೇಳಿದೆ ನಾನು. ನಾವು ಹೇಳಿದ್ವಲ್ಲ, ಹಿಂದುಳಿದ ವರ್ಗದಲ್ಲಿ ಕೊಡ್ರಿ ಅಂತ ಹೇಳಿದ್ವಿ, ಆ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು GM ಸಿದ್ದೇಶ್ವರ್ ಅವರ ಸ್ಟೇಟ್ಮೆಂಟ್. ಗೆದ್ದೇ ಗೆಲ್ತೀವಿ, ಅಡ್ವಾಂಟೇಜ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಅವರೇ ಮಾತನಾಡ್ತಾ ಇದ್ರಿ, ಸಾರಿ, ಮಾತಾಡಿ, ಕಂಟಿನ್ಯೂ ಮಾಡಿ.
ಸರ್ ನೋಡಿ, challenges ಇದೆ? ಈಗ ಸಾಮಾಜಿಕ ನ್ಯಾಯ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸಾಮಾಜಿಕ ನ್ಯಾಯ ಯಾರು ಕೊಡ್ತಾ ಇದ್ದಾರೆ ಅಂತ ನೋಡಿ, ನಾವು ಒಬ್ಬ ದಲಿತ ನಾಯಕನಿಗೆ, ಎಸ್ ಟಿ ಸಮುದಾಯದ ಒಬ್ಬ ನಾಯಕನಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿದ್ದೀವಿ. ಇವ್ರು ಏನ್ ಹೇಳ್ತಿದ್ದಾರೆ, ಇವರು ಕುಟುಂಬ ರಾಜಕಾರಣ. ಈಗ ನೋಡಿ, ಈಗ ಸಾದಿಕ್ ಪೈಲ್ವಾನ್ ಅವರಾಗಿರ್ಬೋದು ಅಥವಾ ಸುಭಾಷ್ ಸಾಬ್ ಅವರಾಗಿರ್ಬೋದು, ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ 1994ರಿಂದಲೂ ಸಹ ಇದು ಶಾಮನು ಶಿವಶಂಕರ್ ಅವರ ಕುಟುಂಬದಲ್ಲೇ ಅವರ ಒಂದು ಹಿಡಿತದಲ್ಲೇ ಇದೆ. ಈಗ ಸುಮಾರು 35-40 ವರ್ಷಗಳಿಂದಲೂ ಸಹ ಇವರೆಲ್ಲ ಮುಸಲ್ಮಾನ್ ಸಮುದಾಯ ಅವ್ರ ಸೇವೆ ಮಾಡ್ಕೊತಾ ಬರ್ತಿದೆ. ಈಗ ಪೈಲ್ವಾನ್ ಅವರಿಗೆ ಆಲ್ಮೋಸ್ಟ್ ಒಂದು 50-60 ವರ್ಷ ಆಗಿರ್ಬೋದು. ಈಗ ಅಕಸ್ಮಾತ್ ಸಮರ್ಥ ಅವ್ರಿಗೆ ಗೆದ್ರೆ, ಸಮರ್ಥ ಅವ್ರು ಇನ್ನೊಂದು 50 ವರ್ಷ 60 ವರ್ಷ ಆಡಳಿತದಲ್ಲಿ ಇರ್ತಾರೆ, ಅಂದ್ರೆ ಅಧಿಕಾರದಲ್ಲಿ ಇರ್ತಾರೆ. ಇನ್ನೂ 50 ವರ್ಷ ಅವ್ರ ಸೇವೆ ಮಾಡ್ಕೊತಾ ಇರ್ಬೇಕು, ಅವ್ರು ಗುಲಾಮ್ಗಿರಿನೇ ಮಾಡ್ಕೊತಾ ಇರ್ಬೇಕಾ? ಇದು ಮುಸಲ್ಮಾನ್ರಿಗೆ ಮಾಡಿರ್ತಕ್ಕಂಥ ಮೋಸ ಅಲ್ವಾ ಸರ್? ಮುಸಲ್ಮಾನರು ಎಲ್ಲೆಲ್ಲಿ ಟಿಕೆಟ್ ಕೇಳ್ತಾರೆ? ಅವ್ರು ಕೇಳ್ತಕ್ಕಂಥದ್ದು ಕೆಲವು ಕ್ಷೇತ್ರಗಳು, ಯಾವ್ದು ಅತಿ ಹೆಚ್ಚು ಪರ್ಸೆಂಟೇಜ್ ಜಾಸ್ತಿ ಇರ್ತಾರೋ ಶೇಕಡ, ಅವರು ಅಲ್ಲಿ ಕೇಳ್ತಾರೆ. ಚಾಮರಾಜಪೇಟೆಲ್ ಕೇಳ್ತಾರೆ, ಶಿವಾಜಿನಗರ ಕೇಳ್ತಾರೆ. ನೋಡ್ಕೊಂಡು ಹೋಗ್ಬಿಟ್ರೆ ಒಂದೇ ಕ್ಷೇತ್ರದಲ್ಲಿ ಬಿಜೆಪಿಯವರು ಎಷ್ಟು ಜನ ಆಯ್ಕೆ ಹಾಕೊಂಡ್ ಬರ್ತಾ ಇಲ್ಲ, ಎಷ್ಟು ಜನ MLA-ಗಳು ಇಲ್ಲ, ಸತತವಾಗಿ ಅವರು ಇಲ್ಲ, ಅವ್ರ ಕುಟುಂಬದವರಿಗೆ ಎಷ್ಟು ಜನ ಕೊಡಕ್ ಸರ್ ನಮ್ಮಲ್ಲಿ ಯಾವ ಕ್ಷೇತ್ರದಲ್ಲೂ ಅಜ್ಜ MLA, ಅಮ್ಮ MP, ಅಪ್ಪ ಮಿನಿಸ್ಟರು, ಈಗ ನಾನು MLA, ಆ ಪರಿಸ್ಥಿತಿ ಯಾವ ಕ್ಷೇತ್ರದಲ್ಲೂ ಇಲ್ಲ ಸರ್. ಅದು ಈ ಸಾಮಾನ್ಯ ಕಾರ್ಯಕರ್ತ ದಾವಣಗೆರೆ ಸೌತ್ ಅಲ್ಲಿ ಯಾರು ಇರ್ಲಿಲ್ವಾ? ದಾವಣಗೆರೆ ಕ್ಷೇತ್ರದಲ್ಲಿ ಸಾಮಾನ್ಯ ಕಾರ್ಯಕರ್ತ ಯಾರು ಇರಲಿಲ್ಲ. ರಾಘವೇಂದ್ರ ಅವ್ರ ವಿರುದ್ಧವಾಗಿ ಯಾರೂ ಸಹ ತೊಡೆ ತಟ್ಟಿ ನಿಂತ್ಕೊಂಡಿರ್ಲಿಲ್ಲ. ರಾಘವೇಂದ್ರ ಅವ್ರ ವಿರುದ್ಧವಾಗಿ ಯಾರೂ ಸಹ ತೊಡೆ ತಟ್ಟಿ ನಿಂತ್ಕೊಂಡಿರಲಿಲ್ಲ. ಇವತ್ತು ಸಾದಿಕ್ ಪೈಲ್ವಾನ್ ಅವ್ರು ತೊಡೆ ತಟ್ಟಿ ನಿಂತ್ಕೊಂಡಿದ್ದಾರೆ. ಇದು ಮಾಡಿರ್ತಕ್ಕಂಥ ಮೋಸ. ನೀವು ನಿಮ್ ವಿರುದ್ಧವಾಗಿ ತೊಡೆ ತಟ್ಟಿ ನಿಂತ್ಕೊಂಡಿದ್ದಾರೆ. ಇವತ್ತು ನೀವು ಮುಸಲ್ಮಾನರಿಗೆ ಮಾಡಿರ್ತಕ್ಕಂಥ ಮೋಸ ನಟರಾಜ್ ಗೌಡ್ರೆ. ನೀವು ಏನ್ ಮಾಡೋದು? ಬಿಜೆಪಿ ಗುಮ್ಮ ತೋರಿಸೋದು. ಬಿಜೆಪಿ ನಟರಾಜ್ ಗೌಡ್ರೆ, ಸುಭಾನ್ ಸಾಬ್ ಅವರು ಅವಾಗ್ಲೇ ಒಂದು ಪ್ರಶ್ನೆಯನ್ನ ಎತ್ತಿದ್ರು, ಸಾಮಾಜಿಕ ನ್ಯಾಯ 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 ಅಂತ ಹೇಳುತ್ತೆ ಕಾಂಗ್ರೆಸ್, ಆದ್ರೆ ದಾವಣಗೆರೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಒಂದು ಎಕ್ಸಾಂಪಲ್ ಗಳನ್ನ ಕೂಡ ಕೊಟ್ರು. 5 ಜನ MLA-ಗಳು ಲಿಂಗಾಯತ ಸಮುದಾಯ. ಬಸವರಾಜ್ ಅವರಿದ್ದಾರೆ, ಬಸವರಾಜ್ ಶಿವಗಂಗಾ ಅವರು, ಶಾಂತನಗೌಡರು ಇಲ್ಲಿ ರೇಣುಕಾಚಾರ್ಯ ಅವರ ಕ್ಷೇತ್ರ ಹೊನ್ನಾಳಿ ಕ್ಷೇತ್ರದಲ್ಲಿ, ಬಸವರಾಜ್ ಅವರು ಚನ್ನಗಿರಿ ಕ್ಷೇತ್ರದಲ್ಲಿ, ದಾವಣಗೆರೆ ಉತ್ತರದಲ್ಲಿ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಮತ್ತು ಒಂದ್ ಕಡೆ ಲತಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿ ಕ್ಷೇತ್ರದಲ್ಲಿದ್ದಾರೆ. ಹಿಂಗೆ 4 ಜನ, ಒಬ್ರು MP ಕೂಡ ಇದ್ದಾರೆ. ಇನ್ನು ಎಂತದಿದು ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡು ಬರ್ತಾ ಇದಾರಲ್ಲ, ಡೋಂಗಿಯಾಗಿ ಮಾತನಾಡ್ತಾ ಇದಾರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲ, ಅವರು ವೈಯಕ್ತಿಕ ಒಂದ್ ನಿಮಿಷ ನನ್ನ ಕೇಳಿದ್ರು, ಒಂದ್ ನಿಮಿಷ ದಿಲೀಪ್ ನನ್ನ ಕೇಳ್ತಾ ಇದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಕೊಟ್ಟಿದ್ರೆ, ಯಾರಿಗೇ ಕೊಟ್ಟಿದ್ರು ಕೂಡ 50 ಜನ ನಾಯಕರಿದಾರಲ್ಲಿ, 50 ಜನಕ್ಕೆ ಯಾರಿಗೇ ಕೊಟ್ಟಿದ್ರು ಕೂಡ ಗೆದ್ಕೊಂತಾ ಇದ್ರು. ಅದರೊಳಗೆ ಎರಡನೇ ಮಾತಿಲ್ಲ. ಅಲ್ಪಸಂಖ್ಯಾತರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ನ್ಯಾಯ ಅಲ್ಲ ಅನ್ನೋದು ಯಾರು ಆತರ ಹೇಳಿದ್ರೆ ಅದು ಅವರ ತಪ್ಪು ಮತ್ತೆ ಅಪ್ರಬುದ್ಧತೆ ಆಗುತ್ತದೆ. ಯಾಕಂದ್ರೆ ನೋಡಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು ಕೇವಲ 650 ದಿಲೀಪ್ ನಾನು 650 ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲ್ಲಿ ದಿಲೀಪ್ ಒಂದ್ ನಿಮಿಷ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು 650 ಶಾಸಕರಿದ್ದಾರೆ. ಅದರೊಳಗೆ 80 ಜನ ಅಲ್ಪಸಂಖ್ಯಾತರಿದ್ದಾರೆ, ಮುಸಲ್ಮಾನರಿದ್ದಾರೆ. 650 ಶಾಸಕರಲ್ಲಿ 80 ಜನ ಇದ್ದಾರೆ, ಅಂದ್ರೆ 12% ಜಾಸ್ತಿ ಇದ್ದಾರೆ. ಇಡೀ ದೇಶದಲ್ಲಿ ಬಿಜೆಪಿಗೆ 1600 ಜನ ಶಾಸಕರಿದ್ದಾರೆ, ಆದ್ರೆ ಎಲ್ಲೂ ಕೂಡ ಅವರಿಗೆ ಅಲ್ಪಸಂಖ್ಯಾತರು ಶಾಸಕರಿಲ್ಲ. ಕೇಂದ್ರದಲ್ಲಿ 80 ಜನ ಮಂತ್ರಿಗಳಿದ್ದಾರೆ. ಕೇಂದ್ರದಲ್ಲಿ 80 ಜನ ಮಂತ್ರಿಗಳಿದ್ದಾರೆ. ಒಂದೇ ನಿಮಿಷ ಪೃಥ್ವಿ, ದೇಶದಲ್ಲಿ 80 ಜನ, ಕೇಂದ್ರದಲ್ಲಿ 80 ಜನ ಮಂತ್ರಿಗಳಿದ್ದಾರೆ. ಒಬ್ರು ಕೂಡ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಮಂತ್ರಿಗಳಿಲ್ಲ. ಕರ್ನಾಟಕದಲ್ಲಿ 9 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ ನಲ್ಲಿ 2 ಮಂತ್ರಿಗಳಿದ್ದಾರೆ, ಒಬ್ರು ಸ್ಪೀಕರ್ ಇದ್ದಾರೆ, ಒಬ್ರು ರಾಜ್ಯಸಭಾ ಇದ್ದಾರೆ, 4 ಜನ MLC-ಗಳಿದ್ದಾರೆ, ಚೀಫ್ ಇದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು ಸಾಮಾಜಿಕ ನ್ಯಾಯ ಅಂತ. ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೋ ಒಬ್ಬರಿಗೆ ಟಿಕೆಟ್ ತಪ್ಪು ಅಂತ ಕಾರಣಕ್ಕಾಗಿ ಏನ್ ಪ್ರಾಬ್ಲಮ್ ಇಲ್ಲ. 99% ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕಾರ್ಯಕರ್ತರು, ಮತದಾರರು ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಲ್ಲಿ 35-40 ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀವಿ ನೋಡಿ. ಮಾಧ್ಯಮದಲ್ಲಿ ಬರೋ ಮುಖಾಂತರ ಇದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ಮುಖಾಂತರ ಚರ್ಚೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಬಿಜೆಪಿಗೆ ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ. ಫಸ್ಟ್ ಟೈಮ್ ಒಬ್ಬ MLA ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಬೆಂಗಳೂರಿನ ಜಿಗಳು ಆ ರಾಜ್ಯಾಧ್ಯಕ್ಷನು ಕಿತ್ತಾಕ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಬಿಜೆಪಿ ಬಹಳ ದುರ್ಬಲ ಆಗಿದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಮಾತನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಆದಿಯಾಗಿ ರಾಜ್ಯ ಪ್ರಬಲವಾಗಿರ್ತಕ್ಕಂಥದ್ದು. 224 ಸಾಮಾಜಿಕ ನ್ಯಾಯ ಮಾಡ್ತೀನಿ ಹೊರತು ಒಂದೇ ಒಂದು ವಿಧಾನಸಭಾ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದಂತವರು, ನಿಮ್ಮ ಪಕ್ಷದ ದಾವಣಗೆರೆಯ ಜಿಲ್ಲಾಧ್ಯಕ್ಷರಾಗಿದ್ದಂತವರು, ಕಾರ್ಮಿಕ ಘಟಕ, ಅವರ ಅಸಮಾಧಾನ ಒಮ್ಮೆ ಕೇಳಿಸ್ಕೊಳ್ಳೋಣ. ಸುಭಾನ್ ಸಾಬ್ ಅವರೇ, ಅಲ್ಲಿ ಸಾದಿಕ್ ಪೈಲ್ವಾನ್ ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಬರ್ತಾರೆ, ನಿಮ್ಮನ್ನ ಸಮಾಧಾನ ಪಡಿಸ್ಲಿಕ್ಕೆ ಬರ್ಲಿಲ್ಲ, ಏನ್ ಕಾರಣ? ಯಾಕೆ ನಿಂತ್ಕೊಂಡ್ರು ವೋಟ್ ಬೀಳಲ್ಲ ಅಂತ? ಸಾಮಾಜಿಕ ನ್ಯಾಯ
ಅಲ್ಲ ಸರ್, ಸಾಮಾಜಿಕ ನ್ಯಾಯ ಅದನ್ನ ಕೇಳಿ, ಅವ್ರಿಗೆ ಕೇಳಿ ಸರ್, ಯಾರು ಹೇಳ್ತಿದಾರ ಸಾಮಾಜಿಕ ನ್ಯಾಯ ಅಂತ. ಓಕೆ ಪ್ರಭಾವಿಗಳಿಗೆ ಒಂದು, ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು, ಓಕೆ ಓಕೆ ಒಂದು ಒಂದೇ ಒಂದು ಬಾಗಲಕೋಟೆ ಒಂದೇ ಒಂದು ತಗೊಂಡ್ಬಿಡ್ತೀನಿ. ನಮ್ಮ ಜೊತೆ ಸವದಿ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸವದಿ ಸರ್ ನಮಸ್ಕಾರ. ನಮಸ್ಕಾರ. ಬಾಗಲಕೋಟೆ ಏನ್ ಚಾಲೆಂಜ್ ಆಗಿದೆ ಅಂತ ಈ ಸಲ? ಯಾಕೆಂದ್ರೆ ಆಡಳಿತ ಪಕ್ಷ ಅಲ್ಲಿ ಸಹಜವಾಗಿ ಕಂಟೆಸ್ಟೆಂಟ್ ಮಾಡುವಂತ ಸಂದರ್ಭದಲ್ಲಿ ಅದ್ರ ವಿರುದ್ಧ ಈಜುವಂತ ತುಂಬಾ ಕಷ್ಟ ಆಗುತ್ತೆ. ಏನ್ ಚಾಲೆಂಜಸ್? ಯಾಕೆ ವೋಟ್ ಹಾಕ್ಬೇಕು ಬಿಜೆಪಿಗೆ ಅಂತ? ಅಲ್ಲ, ಜನರಿಗೆ ಸರ್ಕಾರ ಹೊರೆ ಆಗಿದೆ ರೀ. ಹ್ಮ್ 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 ಈಗ ಕಾಂಗ್ರೆಸ್ ಈ ರಾಜ್ಯದೊಳಗೆ ತಂದು ಪಶ್ಚಾತ್ತಾಪ ಪಡಾದಾರೆ ಎಲ್ಲಾರು. ಹ್ಮ್ 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 ಅದ್ರಾಗ ವಿಶೇಷವಾಗಿ ಬಾಗಲಕೋಟೆ ಒಳಗೆ ಚರಂತಿ ಮಠರನ್ನ ಕಳ್ಕೊಂಡು ಪ್ರತ್ಯೇಪಿಸ್ತಾ ಇದ್ದಾರೆ. ಹ್ಮ್ 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 ಆದ್ದರಿಂದ 101% ಚರಂತಿ ಮಠದ ದೊಡ್ಡ ಅಂತರದಿಂದ ಆರಿಸಿ ಬರ್ತಾರೆ ಈ ಸಲ. ಓಕೆ ಮಾತೇ ಇಲ್ಲ, ಅವ್ರಿಗೆ ಪ್ರಶ್ನೆನೇ ಇಲ್ಲ. ಹ್ಮ್ ಅವರು ಚರಂತಿ ಮಠರು ಅತ್ಯಂತ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಹ್ಮ್ ಮತ್ತು ವಿಶೇಷವಾಗಿ ಅಭಿವೃದ್ಧಿಗೆ ಒತ್ತು ಕೊಡುವಂತ ವ್ಯಕ್ತಿ ಅವರು. ಹ್ಮ್ ಹ್ಮ್ ಅದಕ್ಕಾಗಿನೇ ಅಷ್ಟೊಂದು ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕುವಂತ ಕೆಲಸ ಮಾಡಿದ್ದಾರೆ. ಹ್ಮ್ ಮತ್ತು ಅವ್ರಿದ್ದಾಗ ಇಡೀ ಬಾಗಲಕೋಟೆಗೆಲ್ಲ ಒಂದು ಒಳ್ಳೇದಾಗ್ಯದ. ಅವ್ರ ಅನುದಾನ ಮ್ಯಾಗ ಇವ್ರು ಕೆಲಸ ಮಾಡ್ಕೋತ ಹೊಂಟಾರ ವಿನಃ ಹ್ಮ್ ಇವ್ರು ಹೊಸದಾಗಿ ಬಾಗಲಕೋಟೆಗೆ ಏನ್ ತಂದಿಲ್ಲ. ಹ್ಮ್ 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 ಓಕೆ. ಅದಕ್ಕ 100% ಚರಂತಿ ಸೋತ್ರೆ ಬಿಜೆಪಿ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿದ್ದಾರೆ ಅನ್ಕೊಬೇಕಾ? ಯಾವುದು ಸೋತ್ ಬಿಟ್ರೆ ಅಂತ ಬಾಗಲಕೋಟೆ ಗೆಲ್ಲುವಂತ ನಿರೀಕ್ಷೆ ಇದೆ, ಸೋಲು tough ಗೆಲ್ಲುವುದು fight ಇದೆ. ಪ್ರಜಾತಂತ್ರದಾಗ ನಡೆಯುವುದು. Okay. ಆದ್ರೆ ಈಗಿನ ವಾತಾವರಣ ಹೇಳಿ ನಾವು ಜಿಲ್ಲೆ ಒಳಗಿರ್ತಕ್ಕಂಥ ಬಾಗಲಕೋಟೆ ಕ್ಷೇತ್ರದಾಗಿರ್ತಕ್ಕಂಥ ವಾತಾವರಣ ಏನದ ಈಗ, ಹ್ಮ್ ಜನ ರೊಚ್ಚಿಗೆದ್ದಾರ ಕಾಂಗ್ರೆಸ್ ವಿರುದ್ಧ. ಯಾವಾಗ Okay. ಪಾಠ ಕಲಿಸ್ಬೇಕಂತ ನಿಂತಾರ. ಓಕೆ ಓಕೆ ಅದಕ್ಕೆ ಈ ಬೈ ಎಲೆಕ್ಷನ್ದಾಗ ಚಾಲೆಂಜ್ ಆಗಿ ತಗೊಂಡಾರ. ನಿಶ್ಚಿತವಾಗಿ ಕಾಂಗ್ರೆಸ್ ಅನ್ನ ಸೋಲಿಸುವಂತ ಕೆಲಸ ಬಾಗಲಕೋಟೆ ಒಳಗೆ ಆಗ್ತದೆ. ಓಕೆ ಓಕೆ ಥ್ಯಾಂಕ್ ಯು ಸಿದ್ದು ಸವದಿ ಸರ್, ಇಷ್ಟೊತ್ತನಕ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ದಿಲೀಪ್ ಅವರೇ ಸಾರಿ, ಜಾಸ್ತಿ ಅವಕಾಶ ಸಿಗ್ಲಿಲ್ಲ ಮಾತಾಡ್ಲಿಕ್ಕೆ, ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ನಟರಾಜ್ ಗೌಡ್ರೆ, ಹಾಗೆ ದಿಲೀಪ್ ಅವರೇ ಮತ್ತೆ ಸುಭಾನ್ ಸಾಬ್ ಅವರೇ ಇಷ್ಟೊತ್ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ.